ತಮಗೆಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ಕಳೆದ 12 ವರ್ಷಗಳ ನನ್ನ ಯೋಗಾಭ್ಯಾಸದ ಅನುಭವದಿಂದ ಪಡೆದ ಜ್ಞಾನದಿಂದ ಹೇಳುವುದಾದರೆ, ಯೋಗವೆಂದರೆ ವಿವಿಧ ಆಸನಗಳನ್ನು ಮಾಡುವುದರ ಮೂಲಕ ದೇಹದ ಆರೋಗ್ಯ, ಸುಸ್ಥಿರತೆ ಕಾಪಾಡಿಕೊಳ್ಳುವುದಷ್ಟೇ ಅಲ್ಲ. ಯೋಗವೆಂದರೆ ಮೊದಲು ನನ್ನ ಸ್ವಭಾವದಲ್ಲಿ ಸಹಜತೆ ತರುವುದು, ನಂತರ ವಿಶ್ವದ ಎಲ್ಲವನ್ನೂ ಒಟ್ಟಿಗೆ ಸೇರಿಸುವುದು. ನಿರಂತರ ಯೋಗ ಸಾಧನೆಯಿಂದ ವ್ಯಕ್ತಿಗತವಾಗಿ ಮತ್ತು ವಿಶ್ವದ ನಡುವೆ ಸೌಹಾರ್ದತೆ ಮತ್ತು ಲಯ ತರುವುದು. ಹಾಗಾದರೆ ಈ ವಿಶ್ವ ಲಯ ಅಂದರೆ ಏನು ಅಂತ ಕೇಳಿದರೆ, ಇಂಗ್ಲಿಷ್ ಭಾಷೆಯಲ್ಲಿ ಇದಕ್ಕೆ ಯೂನಿವರ್ಸಲ್ ರಿದಮ್ ಎಂದು ಹೇಳಿದಾಗ ಸುಲಭವಾಗಿ ಅರ್ಥವಾಗಬಹುದು. ಹಾಗಾದರೆ ಈ ಯೂನಿವರ್ಸಲ್ ರಿದಮ್ದಿಂದ ಉಂಟಾಗುವ ಪ್ರಯೋಜನವೇನು ಅಂತ ಕೇಳಿದರೆ, ಈಗ ಪ್ರಪಂಚ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ವಿಕೋಪ, ದೇಶಗಳ ನಡುವೆ ಯುದ್ಧ, ದ್ವೇಷ, ಹಗೆತನ ಹೀಗೆ ಲಯತಪ್ಪಿದ ಸಂಗೀತದಂತೆ ವಿನಾಶದ ಅಂಚಿಗೆ ಸಾಗುತ್ತಿದೆ. ಇದಕ್ಕೆ ಕಾರಣ ಯಾವುದರ ನಡುವೆಯೂ ಲಯ ಇಲ್ಲದೇ ಇರುವುದು. ಪ್ರಕೃತಿ ಮನುಷ್ಯನಿಗೆ ಮಾತ್ರವೇ ಕರುಣಿಸಿರುವ ವಿವೇಕ ಹಾಗೂ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಯೋಗದ ಸಾಧನೆಯಲ್ಲಿ ತೊಡಗಿಸಿಕೊಂಡು ನಮ್ಮನ್ನು ನಾವು ಲೌಕಿಕ ಪ್ರಪಂಚದಿಂದ ಆಂತರಿಕ ಪ್ರಪಂಚದ ಕಡೆಗೆ ತಿರುಗಿಸಿಕೊಂಡು ಮೊದಲು ಅಂತರಾತ್ಮದಲ್ಲಿನ ಸೂಕ್ಷ್ಮ ಶರೀರಕ್ಕೂ ಸ್ಥೂಲ ಶರೀರಕ್ಕೂ ನಡುವೆ ಲಯಬದ್ಧವಾದ ಉಸಿರಿನ ಮೂಲಕ ಅಂದರೆ ರಿದಮ್ ತರುವ ಮೂಲಕ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಚಿತ್ತದಿಂದ ಬೇರ್ಪಡಿಸಿ ಇಂಡಿವಿಜುವಲ್ ಮೈಂಡ್ ಅರ್ಥಾತ್ ವೈಯಕ್ತಿಕ ಮನಸ್ಸನ್ನು ಜಾಗೃತಗೊಳಿಸಿ ನಂತರ ಯೂನಿವರ್ಸಲ್ ಮೈಂಡ್ ಅರ್ಥಾತ್ ಸಾರ್ವತ್ರಿಕ ಮನಸ್ಸಿನೊಂದಿಗೆ ವಿಲೀನಗೊಳಿಸಿದಾಗ ನಮ್ಮಲ್ಲಿ ಪ್ರಪಂಚದ ಎಲ್ಲ ಚಟುವಟಿಕೆಗಳಲ್ಲಿ ಲಯ ತರುವ ಶಕ್ತಿ ಬರುತ್ತದೆ. ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಪ್ರಪಂಚದಿಂದ ಮನುಷ್ಯನ ಸೃಷ್ಟಿಯೋ ಅಥವಾ ಮನುಷ್ಯನಿಂದ ಪ್ರಪಂಚದ ಸೃಷ್ಟಿಯೋ ಅಂತ ಕೇಳಿದರೆ ತಕ್ಷಣ ಉತ್ತರ ಬರುವುದು ಪ್ರಪಂಚದಿಂದ ಮನುಷ್ಯನ ಸೃಷ್ಟಿ ಅಂದಲ್ವೇ? ಯೋಗದ ಪ್ರಕಾರ ಈ ಪ್ರಪಂಚ ಸೃಷ್ಟಿಯಾಗಿರುವುದೇ ಮನುಷ್ಯನ ಆಲೋಚನೆಯಿಂದ. ಈ ಆಲೋಚನಾ ಶಕ್ತಿ ಈ ವಿಶ್ವದ ಎಲ್ಲ ಜೀವರಾಶಿಗಳಲ್ಲಿ ದೊರಕಿರುವುದು ಕೇವಲ ಮನುಷ್ಯನಿಗೆ ಮಾತ್ರ. ಮನುಷ್ಯ ತನ್ನ ಆಲೋಚನಾ ಶಕ್ತಿಗೆ ವಿವೇಕವನ್ನು ಸೇರಿಸಿದಾಗ ಒಂದು ಸಮತೋಲನವಾದ ಲಯಬದ್ಧವಾದ ಪ್ರಪಂಚ ಸೃಷ್ಟಿಯಾಗುತ್ತದೆ. ಆ ಪ್ರಪಂಚದಲ್ಲಿ ಮನುಷ್ಯರ ನಡುವೆ, ಮನುಷ್ಯ ಪ್ರಕೃತಿಯ ನಡುವೆ ಮಧುರವಾದ ಸೌಹಾರ್ದತೆ, ಲಯ ಏರ್ಪಟ್ಟು ಎಂದಿಗೂ ನಶಿಸದ ಗಲಾಟೆ ಗೊಂದಲಗಳಿಲ್ಲದ ಪ್ರತಿಯೊಂದು ಜೀವಿಗಳ ನಡುವೆ ಸಹಬಾಳ್ವೆ ನಡೆಸುವ ಸುಂದರ ಪ್ರಪಂಚ ಸೃಷ್ಟಿಯಾಗುತ್ತದೆ. ಆದರೆ ಇದೆಲ್ಲ ಸಾಧ್ಯವಾಗಬೇಕಿದ್ದರೆ ಅದು ಕೇವಲ ಮನುಷ್ಯನ ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯ. ಈ ಇಚ್ಛಾಶಕ್ತಿ ಬರುವುದು ನಿರಂತರ ಯೋಗ ಸಾಧನೆಯಿಂದ. ಸಾಧನೆ ಮತ್ತು ಸೇವೆ ಇದು ಯೋಗದ ಮೂಲ ಮಂತ್ರಗಳು. ಪ್ರಜ್ಞಾಪೂರ್ವಕವಾಗಿ ಅಂದರೆ ಕಾನ್ಷಿಯಸ್ ಆಗಿ ನಿರಂತರವಾಗಿ ಯೋಗ ಸಾಧನೆಯಲ್ಲಿ ತೊಡಗಿಸಿಕೊಂಡಿರುವವರಿಗೆ ಯೋಗದ ಎಲ್ಲ ಪರಿಣಾಮಗಳ ಅನುಭವ ಸಿಗುತ್ತಾ ಹೋಗುತ್ತದೆ. ಯೋಗ ಸಾಧನೆಯಿಂದಾಗಿ ಒಮ್ಮೆ ನಮ್ಮ ಉಸಿರಾಟದಲ್ಲಿ ಲಯ ಏರ್ಪಟ್ಟರೆ ಅದು ನಮ್ಮೊಳಗೆ ಅಪರಿಮಿತ ನಿರಂತರ ಆನಂದದ ಅನುಭವ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಗೋಚರಿಸದ ಸೂಕ್ಷ್ಮಾತಿ ಸೂಕ್ಷ್ಮ ಅಣುಗಳಲ್ಲಿಯೂ ಪ್ರೇಮಾಂಕುರ ಸ್ಫುರಿಸುವ ಅನುಭವ ನೀಡುತ್ತದೆ. ಹಾಗಾದರೆ ನಾನು ಯೋಗ ಸಾಧನೆಯಲ್ಲಿ ತೊಡಗಬೇಕೆಂದರೆ ಅದರ ಪ್ರಕ್ರಿಯೆಗಳೇನು ಎಂಬ ಪ್ರಶ್ನೆ ಮೂಡುತ್ತದೆ. ಇದಕ್ಕಾಗಿಯೇ ಪತಂಜಲಿ ಎಂಬ ಮಹಾಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಯೋಗ ಸಾಧನೆಗೆ ಸೂತ್ರಗಳನ್ನು ಬರೆದಿದ್ದಾರೆ. ಕಾಲಾನಂತರದಲ್ಲಿ ಗುರುಗಳನೇಕರು ಆ ಸೂತ್ರಗಳನ್ನು ಎಲ್ಲರಿಗೂ ಅರ್ಥವಾಗುವಂತೆ ಸಂಕ್ಷಿಪ್ತಗೊಳಿಸುತ್ತಾ ಯಾರು ಬೇಕಾದರೂ ಯೋಗ ಸಾಧನೆಯಲ್ಲಿ ತೊಡಗುವಂತೆ ಸರಳೀಕರಿಸಿ ನಮಗೆ ಕೊಟ್ಟಿದ್ದಾರೆ. ನನ್ನ ಅನುಭವದಲ್ಲಿ ಒಟ್ಟಾರೆಯಾಗಿ ಕಲಿತ ಪಾಠವೆಂದರೆ, ಶರಣಾಗತಿಯ ಭಾವದಿಂದ ಒಬ್ಬ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಯೋಗಾಭ್ಯಾಸದಲ್ಲಿ ತೊಡಗಿದರೆ ವೈಯಕ್ತಿಕವಾಗಿ ನಮಗೆ ಶಾಂತಿ, ಆನಂದ, ಧೈರ್ಯ, ಸೃಜನಶೀಲತೆ ಮೂಡುವುದಲ್ಲದೆ ಪ್ರಾಪಂಚಿಕವಾಗಿ ನಮಗೆ ಈ ಭೂಮಿಯೇ ಸ್ವರ್ಗ, ಇಲ್ಲಿ ಇರುವ ಎಲ್ಲ ಜೀವರಾಶಿಯಲ್ಲಿಯೂ ದೇವರಿದ್ದಾನೆ ಎಂಬ ಭಾವನೆ ಮೂಡುವುದರ ಜೊತೆಗೆ ಎಲ್ಲದರ ಬಗ್ಗೆ ಕರುಣೆ, ಜವಾಬ್ದಾರಿ, ಪ್ರಜ್ಞಾಪೂರ್ವಕ ಅಭಿವೃದ್ಧಿ ಎಲ್ಲವನ್ನೂ ಮಾಡಲು ಪ್ರೇರಣೆ ಉಂಟಾಗುತ್ತದೆ. ಇಂಥ ಅತ್ಯಂತ ಸರಳವೂ ಪರಿಣಾಮಕಾರಿಯೂ ಆದ ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಲಯಬದ್ಧವಾದ ಮುಂದಿನ ಪೀಳಿಗೆಗೂ ಉಪಯೋಗವಾಗುವಂಥ ನೂತನ ವಿಶ್ವವನ್ನು ನಿರ್ಮಿಸೋಣ ಎಂಬುದು ನನ್ನ ಹಂಬಲ, ಅಭಿಲಾಷೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು.